महात्मा गांधी जी के जय, नेहरू के जय। ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ನಾವು ಅತಿ ಸಂತೋಷದಿಂದ ಕರ್ನಾಟಕ ವಸ್ತು ಪ್ರದರ್ಶನ ಆವರಣದಲ್ಲಿ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ಅವರ ಕಲ್ಪನೆ, ಅವರ ಪರಿಕಲ್ಪನೆ ವಿಚಾರದಲ್ಲಿ ನಾವು ಓದಿ ತಿಳ್ಕೊಂಡು ಈ ವರ್ಷ ಕರ್ನಾಟಕ ಎಕ್ಸಿಬಿಷನ್ ಆವರಣ ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅತಿ ಹೆಚ್ಚು ಒತ್ತು ಕೊಟ್ಟು ಕರ್ನಾಟಕ ಎಕ್ಸಿಬಿಷನ್ ಪ್ರಾಧಿಕಾರದಲ್ಲಿ ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚು ಕೊಟ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದೀವಿ. ಅದೇ ರೀತಿ ಈ ವರ್ಷ ದಸರಾ ವಸ್ತು ಪ್ರದರ್ಶನ 2024 ಏನಿದೆಯೋ ಪ್ಲಾಸ್ಟಿಕ್ ಮುಕ್ತ ವಸ್ತು ಪ್ರದರ್ಶನ ಅಂತ ಘೋಷಣೆ ಕೂಡ ಮಾಡಿದ್ದೀವಿ. ನಾಳೆಯಿಂದ ಪ್ರಾರಂಭವಾಗ್ತದೆ. ನಾಳೆಯಿಂದ ಕಟ್ಟುನಿಟ್ಟಾಗಿ ಈ ಕೆಲಸದ ಬಗ್ಗೆ ಯೋಚನೆ ಮಾಡಿ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದೀವಿ. ಗಾಂಧೀಜಿಯವರು ಪ್ರತಿಯೊಬ್ಬರಿಗೆ ಮಾರ್ಗದರ್ಶನ. ಅವರ ಹೇಳಿರುವ ದಾರಿಯಲ್ಲಿ ನಡಿಬೇಕಾಗಿರೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಆಗಿರ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಗಾಂಧೀಜಿಯವರು ಈ ದೇಶಕ್ಕೆ ತನ್ನದೇ ಆದಂಥ ಜೀವನ ಪೂರ್ತಿ ಕೊಟ್ಬಿಟ್ಟಾರೆ. ಕೊನೆಗೂ ಬಲಿದಾನನೂ ಕೊಟ್ಟರು. ಅವರ ಬಲಿದಾನ ವ್ಯರ್ಥ ಆಗಬಾರ್ದು. ಅವರು ಹೇಳಿರುವ ಕೆಲಸಗಳಿಗೆ ಒತ್ತು ಕೊಟ್ಟು ನಮ್ಮ ಈಗಿನ ಪೀಳಿ ಕೆಲಸ ಮಾಡಿದ್ರೆ ಅವ್ರಿಗೂ ಮತ್ತು ನಮ್ಮ ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಸಂದರ್ಭದಲ್ಲಿ ಸರ್, BJP ಜಾತ್ಯತೀತ ಜನತಾದಳದ ನಾಯಕರಿಗೆ ರಾಜೀನಾಮೆ ಕೇಳೋದು ನೈತಿಕತೆಯೇ ಇಲ್ಲ. ಈಗಾಗಲೇ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ. ಯಾಕಂದರೆ ಅವ್ರದ್ದೇ ನಾಯಕರುಗಳ ಮೇಲೆ ಕೇಸ್ಗಳಿದೆ. ಅವ್ರದ್ದೇ ನಾಯಕರುಗಳ ಮೇಲೆ ಆರೋಪಗಳು ಮಾಡಿ ಆ ಆರೋಪದ ಪ್ರತಿಗಳು ನಮ್ಮ ಗವರ್ನರ್ ಬಾಗಿಲ ಹತ್ರ ಬಿದ್ದಿದೆ. ಗವರ್ನರ್ ಎಸ್ ಅಂದ ತಕ್ಷಣವೇ ಅವ್ರ ಮೇಲೂ ಕೇಸ್ಗಳು ಬುಕ್ಕಾಗಿ ಒಳಗೆ ಹೋಗುವ ಸಾಧ್ಯತೆಗಳು ವಿಪರೀತ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಆ BJP ಜನತಾದಳದ ನಾಯಕರುಗಳು ತನ್ನ ಹಿರಿಯ ನಾಯಕರ ಮನೆಗಳ ಹತ್ರ ಹೋಗಿ ಅವ್ರು ರಾಜೀನಾಮೆ ಕೇಳಿದ್ರೆ ಒಳ್ಳೆಯದು. ಯಾಕಂದರೆ ಈಗಾಗಲೇ ತಾವು ನೋಡಿದ್ದೀರ, ಕುಮಾರಸ್ವಾಮಿಯವ್ರ ಬಗ್ಗೆ ಈಗಾಗಲೇ ಒಂದು ಕೇಸು ಲೋಕಾಯುಕ್ತವರು ಗವರ್ನರ್ನ ಚಾರ್ಜಸ್ ಫ್ರೇಮ್ ಮಾಡಿ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಚಾರ್ಜ್ ಶೀಟ್ ಹಾಕೋ ಸ್ಟೇಜಲ್ಲಿದೆ. ಅದು ಪರ್ಮಿಷನ್ ಕೊಡ್ತಾಯಿಲ್ಲ. ಮೊನ್ನೆ ತಾನೇ ಇನ್ನೊಂದು ಡಿನೋಟಿಫಿಕೇಷನ್ ಹಗರಣ ಬೆಂಗಳೂರದ್ದು ಬಂತು. ನಮ್ಮ ಯಡಿಯೂರಪ್ಪ ಅವ್ರದ್ದು ಒಂದು ಇದೆ, ಜೊಳ್ಳೆ ಮೊಟ್ಟೆ ಕೇಸ್ ಹಂಗೆ ಬಿದ್ದಿದೆ, ಜನಾರ್ದನ್ ರೆಡ್ಡಿ ಕೇಸ್ ಇದೆ. ಈ ರೀತಿ ಅನೇಕ ನಾಯಕರ ಕೇಸ್ಗಳು, ಆರೋಪಗಳು ನಮ್ಮ ಗವರ್ನರ್ ಮನೆಯಲ್ಲಿ ಬಿದ್ದಿದ್ದಾಗ ಇವರು ಯಾವ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳ್ತಾರಂತ ಗೊತ್ತಾಗ್ತಾ ಇಲ್ಲ. ಮತ್ತು ಸಿದ್ದರಾಮಯ್ಯ ಅವರು ಮಾಡಿರೋದೇನು, ಯಾವ ಆಧಾರದ ಮೇಲೆ ಸುಳ್ಳು ಆರೋಪಗಳು ಮಾಡಿ ಇವರು ಅವ್ರ ಮೇಲೆ ಒಂದು ಕಪ್ಚುಕ್ಕೆ ತರಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ BJP ಜನತಾದಳದ ನಾಯಕರುಗಳು ಅವ್ರ ಮೇಲೆ ಆರೋಪಗಳು ಹೊರಿಸ್ತಾ ಇದ್ದಾರೆ. ಇದು ಸುಳ್ಳು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಇಲ್ಲ. ನಾವು ಪಕ್ಷದ ಕಾರ್ಯಕರ್ತರಾಗಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವ್ರ ಒತ್ತಡಕ್ಕೆ ಜಗಳೂಬಾರ್ದು, ಹೆದರಲೂಬಾರ್ದು. ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ. ದಸರಾ ಒಳಗಡೆ CM ಕುರ್ಚಿಯಿಂದ ಇಳಿತಾರೆ ಅನ್ನೋದು BJP ಅವರು ಯಾವ ಥರ ಈ ದಸರಾ ಅವರ ಕನಸದು ಹಗಲು ಕನಸು ನೋಡ್ತಾ ಇದ್ದಾರೆ ಅವರೆಲ್ಲ. ಯಾವುದೇ ಕಾರಣಕ್ಕೂ CM ಈಗಲೂ ಇದ್ದಾರೆ, ಮುಂದೆನೂ ಅವರೇ ಇರ್ತಾರೆ, ಮುಂದುವರ್ಸ್ಕೊಂಡು. ಸರಿ.